ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿ.ವಿ.ಜಿ. ವಾಯ್ಸ್ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಲೋಕಿಕೇರಿ ರೋಡಲ್ಲಿ ರವೀಂದ್ರನಾಥ್ ಬಡಾವಣೆಯಲ್ಲಿರ್ತಕ್ಕಂಥ 36 ಮನೆಗಳನ್ನ ಒಡೆದು ಹಾಕಿರ್ತಕ್ಕಂಥ ದಾವಣಗೆರೆ ತಾಲೂಕ್ ದಂಡಾಧಿಕಾರಿ ಅಶ್ವಥ್ ಅವರ ಒಂದು ಗೋಳು ಇಲ್ಲಿ ನೋಡಿ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತಿಗೆ 19 ದಿನಗಳಾಯ್ತು ಅಲ್ಲಿರ್ತಕ್ಕಂಥ ಮನೆಯವರನ್ನು ಒಡೆದಾಕಿ ಆ ಮನೆಗಳು ಕಟ್ಟಿರ್ತಕ್ಕಂಥ ಮನೆಗಳನ್ನು ಏನು ಅದು ಮೊದಲನೇದಾಗಿ ಅದು ಸ್ಟಾರ್ಟ್ ಆಗಿತ್ತು ಸರ್ವೆ ನಂಬರ್ ಇಂದ. ಆ ಸರ್ವೆ ನಂಬರ್ ಯಾವ ರೀತಿ ಸ್ಟಾರ್ಟ್ ಆಯಿತು, ಆ ಫಸ್ಟ್ ಇಂದ ಎಂಡ್ವರೆಗೂ ಬಹಳ ಕ್ಲಿಯರ್ ಆಗಿ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರ ಬಗ್ಗೆ ತಿಳಿಸ್ಕೊಂಡಿದ್ದೀನಿ ನನ್ನ ಡಿ.ವಿ.ಜಿ. ವಾಯ್ಸ್ ಅಲ್ಲಿ. ಆದರೂ ಇಲ್ಲಿಯವರೆಗೂ ದಾವಣಗೆರೆ ಜಿಲ್ಲಾಧಿಕಾರಿ ಆಗಿರ್ಬೋದು, ದಾವಣಗೆರೆ ಮಹಾನಗರ ಪಾಲಿಕೆ ಆಯುಕ್ತರಾದ ರೇಣುಕಮ್ಮ ಆಗಿರ್ಬೋದು, ದಾವಣಗೆರೆ ತಾಲೂಕ್ ದಂಡಾಧಿಕಾರಿ ಆಗಿರ್ತಕ್ಕಂಥ ಅಶ್ವಥ್ ಅವರಾಗಿರ್ಬೋದು, ಇಲ್ಲಿ ಒಮ್ಮೆನೂ ಭೇಟಿ ಕೊಟ್ಟಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವರೆಲ್ಲ ಬಡವರು ಸ್ವಾಮಿ. ಆ ಬಡವರು ಇರೋದ್ರಿಂದ ಯಾವ ದೊಡ್ಡ ಅಧಿಕಾರಿಗಳು ಬಂದಿಲ್ಲ, ಯಾವ ರಾಜಕಾರಣಿಗಳು ಬಂದಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವರಿಗೆ ಶ್ರೀಮಂತಿಕೆ ಬೇಕು, ಅಧಿಕಾರಿಗಳಿಗೆ ಶ್ರೀಮಂತಿಕೆ ಬೇಕು, ಶ್ರೀಮಂತರ ಸಹವಾಸ ಬೇಕು. ಈ ಅಧಿಕಾರಿಗಳಿಗೆಲ್ಲ ಸಂಬಳ ಕೊಡೋದು ಶ್ರೀಮಂತರು ಅಷ್ಟೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಶ್ರೀಮಂತರು ಟ್ಯಾಕ್ಸ್ ಕಟ್ತಾರೆ, ಬಡವರು ಜಾಸ್ತಿ ಟ್ಯಾಕ್ಸ್ ಕಟ್ಟೋದು ಅಂತ ಸರ್ಕಾರಕ್ಕೆ ಗೊತ್ತಿದೆ. ಆದ್ರೂ ಸಮೇತ 19 ದಿನಗಳ ಕಾಲ ಹೆಣ್ಣು ಮಕ್ಕಳು ಒಂದೊಂದು ಕಡೆ ಜೀವನ ಮಾಡ್ತಾ ಇದ್ದಾರೆ. ಒಂದು ಆಶ್ರಮದಲ್ಲಿ ಅಂದ್ರೆ ನಿರಾತಾಶ್ರಮದಲ್ಲಿ ತುರ್ಚುಘಟ್ಟದಿಂದ 3 ಕಿಲೋಮೀಟರ್ ಒಳಗಡೆ ಬರಬೇಕು. ಹೊರಗಡೆ ಕಾಡಿದೆ, ಓಕೆ ಒಪ್ಕೊಂತೀನಿ. ಬಟ್ ಇಲ್ಲಿ ಇರ್ಲಿಕ್ಕೂ ಸಹ ಸಮಸ್ಯೆ ಇದೆ. ಇಲ್ಲಿರ್ತಕ್ಕಂಥ ಸೂಪರಿಂಟೆಂಡೆಂಟ್ ಕಾಶಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿ ಅಕಾಮಿಡೇಷನ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಯಾರಿಗೂ ಅಕಾಮಿಡೇಷನ್ ಸರ್ಕಾರ ಕೊಡ್ತಾ ಇಲ್ಲ. ಆಯ್ತು, ಒಪ್ಕೊಳ್ತೀನಿ. ಇಲ್ಲಿ ಇರ್ತಕ್ಕಂಥವ್ರು ತಂದೆ ತಾಯಿ ಇಲ್ದಂತವ್ರು, ಅಣ್ಣ ತಮ್ಮ ಇಲ್ದಂತವ್ರು, ಬಂಧು ಬಳಗ ಇಲ್ದಂತವ್ರು, ಅಚ್ಚಿಲಿ ಹೇಳ್ಬೇಕಂದ್ರೆ ಭಿಕಾರಿಗಳು ಅಂತ ಹೇಳ್ತಾರಲ್ಲ, ಅಂತ ಹೇಳುವಂತ ಜಾಗ. ಬಟ್ ಇಲ್ಲಿ ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಒಂದು ಸ್ವಲ್ಪನಾದ್ರೂ ಮಾನವೀಯತೆ, ಮನುಷ್ಯತ್ವ, ಪ್ರಾಮಾಣಿಕತೆ ಇದ್ದಿದ್ರೆ ಇವತ್ತು ಈ ಮಟ್ಟಕ್ಕೆ ಅವ್ರು ಯಾರನ್ನೂ ಬಿಡ್ತಿರ್ಲಿಲ್ಲ. ಆದ್ರೂ ದಾವಣಗೆರೆ ಉಸ್ತುವಾರಿ ಅವರು ಒಂದು ಮಾತು ಕೊಟ್ಟಿದ್ದಾರೆ, ಎಸ್ ಮಲ್ಲಿಕಾರ್ಜುನ್ ಅವರು, ಆದಷ್ಟು ಬೇಗ ಅವರಿಗೆ ಒಂದು ಸಮಸ್ಯೆ ಬಗೆಹರಿಸ್ತೀನಿ ಅಂತ. ಇನ್ನು ಕೆಲವೇ ದಿನಗಳಲ್ಲಿ ಅವ್ರು ಬಗೆಹರಿಸ್ತಾರೆ. ಬಟ್ ಇವ್ರು ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಬಡವರಿಂದ ಏನು ಟ್ಯಾಕ್ಸ್ ಇಸ್ಕೊಂಡು ಸಂಬಳ ತಗೊಳ್ತಾ ಇರ್ತಕ್ಕಂಥ ಅಧಿಕಾರಿಗಳವರು ದರ್ಪ ತೋರಿಸ್ತಾ ಇದ್ದಾರೆ. ಹೈಕೋರ್ಟ್ ಆದೇಶ ಆಗಿರ್ಲಿ, ಸುಪ್ರೀಂ ಕೋರ್ಟ್ ಆದೇಶ ಆಗಿರ್ಲಿ, ಪಾಲಿಸೋಣ. ಬಟ್ ಬಡವರು ಯಾವುದೇ ಜಾಗದಲ್ಲಿ ಕಟ್ಕೊಂಡಿದ್ರು ಅವರಿಗೆ ಪರ್ಯಾಯವಾಗಿ ಇನ್ನೊಂದು ಜಾಗದಲ್ಲಿ ಮನೆ ಕಟ್ಬಿಟ್ಟು ಅದು ಕ್ಲೀನ್ ಮಾಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳ ಗುಣಲಕ್ಷಣ. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ, ಅವ್ನು ಯಾವನ ಬಿಜೆಪಿ ಹೇಳಿದಂತೆ, ಅವ್ನು ಯಾವನ ಕಾಂಗ್ರೆಸ್ ಹೇಳಿದಂತೆ, ಅವ್ನು ಯಾವನ JDS ಹೇಳಿದೆ ಅಂತಂದು ಈ ಬಡವರನ್ನ ಎಲೆಕ್ಷನ್ ಬಂದಾಗ ಯಾವ್ದಕ್ಕೆ ಓಟ್ ಹಾಕ್ಬೇಕು ಅನ್ನೋ ಕನ್ಫ್ಯೂಷನ್ ನಲ್ಲೇ ಜೀವನ ಕಳೆದು ಬಿಟ್ರು. ಬಟ್ ಈ ಪ್ಲೇಸಿಗೆ ಈ ಎಂಜಲು ತಿನ್ನೋ ಸ್ಯಾಟಲೈಟ್ ಚಾನೆಲ್ಗಳು ಸಹ ಬಂದಿದ್ವು. ಯಾವ್ಯಾವ ಚಾನೆಲ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಬಿಡಿ. ಈ ಕುತ್ಕೊಂಡು ಬೊಬ್ಬ ಹೊಡಿತಾನಲ್ಲ ಅವನು ಪಬ್ಲಿಕ್ ಟಿವಿ ರಂಗಣ್ಣ, ನಿಮ್ಮ ರಿಪೋರ್ಟ್ ಏನ್ ಮಾಡ್ತಾರೆ, ಅಜಿತ್ ಹನುಮಕ್ಕನವರ್ ಸುವರ್ಣ ಟಿವಿ, ನಿಮ್ಮ ರಿಪೋರ್ಟ್ ಏನ್ ಮಾಡ್ತಾರೆ, ರಾಕೇಶ್ ಪವರ್ ಟಿವಿ MD ಅಂತ ಹೇಳಿಸ್ಕೊಂಡು ಧರ್ಮಸ್ಥಳದ ವಿಚಾರವನ್ನ ರಾತ್ರಿ ಆಗ್ಲೂ ಪುಂಗ್ತಾನೆ. ಬಟ್ ಇಲ್ಲಿ ಬಡವರ ಕಷ್ಟಗಳನ್ನು ಪುಂಗರು ಒಬ್ರು ಇಲ್ಲ. ಬಟ್ ಇವರೆಲ್ಲ ಮೀಡಿಯಾದವರು, ಈ ರಾಜಕಾರಣಿಗಳು, ಕೆಲವೊಂದು ಅಧಿಕಾರಿಗಳು ಬರೇ ಸ್ಯಾಟಲೈಟ್ ಚಾನೆಲ್ ನಲ್ಲಿ ಫೋಟೋ ನೋಡ್ಕೊಂಡು ಪಿಕ್ಚರ್ ತೆಗಿಯೋಕೆ ಚೆನ್ನಾಗಿದ್ದಾರೆ. ಬಟ್ ನಿಯತ್ತಿನ ಪ್ರಾಮಾಣಿಕತೆ ಅಧಿಕಾರಿಗಳು ಇವರನ್ನು ನೋಡಿ ನಿಮ್ಮ ಮನೆಯಲ್ಲೂ ಕಷ್ಟ ಸುಖ ತಿಳ್ಕೊಂಡಿದ್ರೆ ಆದಷ್ಟು ಬೇಗ ಇವರಿಗೆ ಒಂದು ದಾರಿ ತೋರಿಸ್ಬೇಕು. ಇಲ್ಲಾಂದ್ರೆ ಆ ದೇವರು ನಿಮ್ಮೆಲ್ಲರಿಗೂ ಒಂದು ದಾರಿ ತೋರಿಸ್ತಾನೆ ಅಂತ ಹೇಳ್ತಾ, ಇವತ್ತಿನ ಈ ಸಂಚಿಕೆಯನ್ನ ನೋಡಿದಂತ ಪ್ರತಿಯೊಬ್ರು ಸಹ ಇವರಿಗೆ ಸಪೋರ್ಟ್ ಮಾಡಿ, ನಾನು ಸಹ ಅವರಿಗೆ ಮನೆ ಆಗೋವರೆಗೂ ಜೊತೆಯಲ್ಲಿರ್ತೀನಿ. ನಮ್ಮ ಡಿ.ವಿ.ಜಿ. ವಾಯ್ಸ್ ಯಾವಾಗೂ ನಿಮಗೆ ಧ್ವನಿಯಾಗಿರುತ್ತೆ. ನಮಸ್ಕಾರ. ಜನರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರಬೇಕಾದಂಥ ಸರ್ಕಾರ ಈ ದಿನ ಏನು ಮಾಡ್ತಾ ಇದೆ ಅಂತ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ದೃಶ್ಯ ಇದು. ಏಕೆಂದರೆ ಬಡವರು ಬಡವರಿಂದ ಬಡವರಿಗಾಗಿ ಬಡವರಿಗೋಸ್ಕರ ಇರಬೇಕಾದಂಥ ಸರ್ಕಾರ ಇವತ್ತು ಈ ರೀತಿಯಿಂದ ಮಾನವೀಯತೆ ಇಲ್ಲದೆ ಮೆರೆಯುತ್ತಿದೆ. ಅಧಿಕಾರಿಗಳ ತಪ್ಪ ಅಥವಾ ರಾಜಕಾರಣಿಗಳ ತಪ್ಪ ಅಥವಾ ನಿಮ್ಮ ಆಯ್ಕೆ ತಪ್ಪ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಮತ ಹಾಕಿ ಸರ್ಕಾರಕ್ಕೆ ಬುದ್ಧಿ ಕಲಿಸಿ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ.
DVG ವಾಯ್ಸ್.